ಇವತ್ತು ನಾವು ಯೋಗ, ಯೋಗಾಸನ, ಯೋಗಿಯಲ್ಲಿರುವ ವ್ಯತ್ಯಾಸಗಳನ್ನು, ಡಿಫ್ರೆನ್ಸನ್ನು ತಿಳ್ಕೊಳ್ಳೋಣ. ಸೊ ಯೋಗ ಅಂದರೆ ಏನು ಅನ್ನೋದನ್ನು ನಾವು ಮೊದಲಾಗಿ ತಿಳ್ಕೊಳ್ಳೋಣ. ಸೊ ನಮ್ಮ ಹತ್ರ ಎಲ್ಲರ ಹತ್ರನೂ ಫೋನ್ ಇದೆ. ಫೋನಲ್ಲಿ ಎಲ್ಲ ಆ್ಯಪ್ಗಳು ಓಪನ್ ಆಗಿದೆ. ಸೊ ಫೋನಲ್ಲಿ ಎಲ್ಲ ಆ್ಯಪ್ಗಳು ಓಪನ್ ಆಯಿತು ಅಂದರೆ ಏನಾಗುತ್ತೆ? ಫೋನ್ ಸ್ಲೋ ಆಗುತ್ತೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಕೂಡ ತುಂಬ ಆಲೋಚನೆಗಳು ಓಡ್ತಾ ಇರುತ್ತೆ. ಇಷ್ಟು ಆಲೋಚನೆಗಳು ಓಡ್ತಾ ಇರುತ್ತೆ ಅಂತಂದರೆ ನಮಗೆ ಯಾವಾಗ ಯಾವ ಡಿಸಿಷನ್ ತಗೋಬೇಕಾಗಿರುತ್ತೋ ಆಗ ನಾವು ಆ ಡಿಸಿಷನ್ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಹಲವಾರು ಬೇಕಾಗಿರೋದು, ಬೇಡಾಗಿರೋದು ಎಲ್ಲ ಆಲೋಚನೆಗಳನ್ನು ನಾವು ತುಂಬಿಕೊಂಡಿರ್ತೇವೆ. ಆಗ ಸಣ್ಣ ಒಂದು ನೋವು, ಸಣ್ಣ ಒಂದು ಸಂದರ್ಭವು ನಮಗೆ ಜಾಸ್ತಿ ನೋವನ್ನು ಕೊಡುತ್ತೆ, ಜಾಸ್ತಿ ಕೋಪವನ್ನು ಕೊಡುತ್ತೆ, ಸಿಟ್ಟನ್ನು ಕೊಡುತ್ತೆ, ದುಃಖವನ್ನು ಕೊಡುತ್ತೆ. ಸೊ ಇದಕ್ಕೆ ಕಾರಣ ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳು. ಸೊ ನದಿಯಲ್ಲಿ, ಕೆರೆಯಲ್ಲಿ ಗಾಳಿ ಜೋರಾಗಿ ಬೀಸಿದಾಗ ಅಲೆಗಳ ಉದ್ಭವವಾಗುತ್ತೆ. ಸೊ ಕೆರೆ ಒಳಗಡೆ ನೋಡಿದಾಗ ಬರೀ ಅಲೆಗಳೇ ಕಾಣಿಸುತ್ತೆ, ಮತ್ತೇನೂ ಕಾಣಿಸಲ್ಲ. ಅದೇ ಗಾಳಿ ತಣ್ಣಗಾದಾಗ, ಗಾಳಿ ನಿಂತಾಗ, ನಾವು ಅಲೆಗಳನ್ನು ನಿಂತಾಗ ಕೆರೆ ಒಳಗಡೆ ನಾವು ನೋಡಿದ್ವಿ ಅಂದರೆ ಕೆರೆಯ ಒಳಗಡೆ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಸಾಗರನೂ ಅದೇ ರೀತಿ ಎಲ್ಲವನ್ನು ತುಂಬಿಕೊಂಡಿದೆ, ಎಷ್ಟನ್ನು ತುಂಬಿಕೊಂಡಿದೆ. ಆದರೆ ಸಾಗರದ ಒಳಗಡೆ ಹೋದಾಗ ಆ ಶಾಂತಿ ಅನ್ನೋದನ್ನು ನಾವು ನೋಡ್ತೇವೆ ಅಲ್ಲ. ಅದೇ ರೀತಿ ನಮ್ಮ ಮನಸ್ಸು ಕೂಡ, ನಮ್ಮ ಮನಸ್ಸಿನ ಒಳಗಡೆ ನಾವು ಹೋದಾಗ ನಮ್ಮನ್ನು ನಾವು ಅರಿಲಿಕ್ಕೆ ಸಾಧ್ಯವಾಗುತ್ತೆ. ಯೋಗ ಅಂತಂದರೆ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಆತ್ಮವನ್ನು ಸಮತೋಲನದಲ್ಲಿ ಇಟ್ಕೊಂಡು ಹೋಗೋದಕ್ಕೆ ನಾವು ಯೋಗ ಅಂತ ಕರಿತೇವೆ. ಸೊ ಯೋಗದಲ್ಲಿ ನಾವು ಪ್ರತಿ ಕ್ಷಣವೂ ಜಾಗೃತಿಯಲ್ಲಿ ಇರ್ತೇವೆ. ಯೋಗ ಚಿತ್ತ ವೃತ್ತಿ ವಿರೋಧ. ಯೋಗ ಅಂದರೆ ಒಂದಾಗೋದು, ಚಿತ್ತ ಅಂದರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ವೃತ್ತಿ ಅಂತಂದರೆ ಅವು ಕೆಲಸ ಮಾಡ್ತಾನೇ ಇರುತ್ತೆ. ಆಲೋಚನೆಗಳು ಬರ್ತಾನೆ ಇರುತ್ತೆ, ಆಸೆಗಳು ಬರ್ತಾ ಇರುತ್ತೆ, ಭಯ ದುಃಖ ಅನ್ನೋದು ಬರ್ತಾನೆ ಇರುತ್ತೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂದರೆ ಇವುಗಳನ್ನೆಲ್ಲ ಬಲವಂತವಾಗಿ ಹಿಡಿದಿಟ್ಕೊಳ್ಳೋದಲ್ಲ. ಇವುಗಳ ಮೇಲೆ ನಾವು ಹತೋಟಿಯನ್ನು ಸಾಧಿಸುವುದು, ಮನಸ್ಸನ್ನು ಸ್ಥಿರ ಮಾಡೋದು. ಇದಕ್ಕೆ ನಾವು ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತೇವೆ. ಇದನ್ನು ಮಾಡಬೇಕು ಅಂದರೆ ನಾವು ಒಳ್ಳೆಯ ಡಿಸಿಷನ್ ತಗೋಬೇಕು. ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತು ಮಾಡ್ಕೊಳ್ಬೇಕು ಅಂತ ಅಂದಾಗ ನಾವು ಧ್ಯಾನವನ್ನು ಮಾಡಿದಾಗ ನಮ್ಮಲ್ಲಿ ನಿರ್ವಿಚಾರ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ. ನಿರ್ವಿಚಾರ ಸ್ಥಿತಿಯಿಂದ ನಾವು ನಮ್ಮ ಲೈಫ್ನಲ್ಲಿ ಒಳ್ಳೆಯ ಡಿಸಿಷನ್ಸ್, ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಇದು ನಮಗೆ ತುಂಬ ಅನುಕೂಲವಾಗುತ್ತೆ. ಸೊ ಇವಾಗ ನೀವು ಎಲ್ಲಿದ್ದೀರಾ ಅನ್ನೋದನ್ನು ನಿಮಗೆ ನೀವು ಕೇಳ್ಕೊಳ್ಳಿ. ಸೊ ನೆಕ್ಸ್ಟ್, ಯೋಗಾಸನ ಅನ್ನೋದು ಯೋಗದ ಒಂದು ಭಾಗ ಮಾತ್ರ. ನಮ್ಮ ದೇಹವನ್ನು ದಂಡಿಸಿ, ನಮ್ಮ ದೇಹವನ್ನು ಆರೋಗ್ಯಯುತವಾಗಿ ಇಟ್ಕೊಳ್ಳೋದು ಒಂದು ಭಾಗ. ನಮಗೆ ದೇಹ ಇಲ್ಲ ಅಂದರೆ ನಾವಿಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ದೇಹ ಚೆನ್ನಾಗಿರಬೇಕು ಅನ್ನೋದಕ್ಕೆ ನಾವು ಯೋಗಾಸನವನ್ನು ಮಾಡ್ತೇವೆ. ಪತಂಜಲಿ ಯೋಗ ಸೂತ್ರದಲ್ಲಿ 8 ಅಷ್ಟಾಂಗ ಮಾರ್ಗ ಇದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಸ್ಥಿತಿ. ಆಸನ ಅನ್ನೋದು 3ನೇ ಸ್ಟೇಜಲ್ಲಿ ಬರುತ್ತೆ. ಅದೇ ಯೋಗಾಸನ. ನಮ್ಮ ದೇಹವನ್ನು ನಾವು ಯಾವ ರೀತಿ ಇಟ್ಕೊಂಡಾಗ ನಾವು ಧ್ಯಾನವನ್ನು, ಸಮಾಧಿ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಾವು ಆಸನಗಳ ಮೊರೆ ಹೋಗ್ತೇವೆ. ಆಸನದಿಂದ ನಾವು ನಮ್ಮ ದೇಹವನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ನಂತರ ಪ್ರಾಣಾಯಾಮವನ್ನು ಮಾಡ್ತೇವೆ. ಉಸಿರಿನ ಕಡೆ ಗಮನವನ್ನು ಕೊಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವೆ. ಉಸಿರನ್ನು ನೋಡ್ತಾ ನೋಡ್ತಾ ನಮ್ಮ ಪ್ರಾಣ ಶಕ್ತಿಯನ್ನು ಯಾವ ರೀತಿ ನಾವು ಸಮತೋಲನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಯೋಗಾಸನ ಅನ್ನೋದು ಯೋಗದ ಒಂದು ಭಾಗ ಮಾತ್ರ. ಯೋಗ ಬೇರೆ, ಯೋಗಾಸನ ಬೇರೆ. ಸೊ ದಿನನಿತ್ಯ ಒಬ್ಬ ಮನುಷ್ಯ 30 ನಿಮಿಷಗಳ ಕಾಲ ಯೋಗಾಸನ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಯೋಗಾಸನವನ್ನು ಕಮ್ಮಿ ಮಾಡಿದ್ರೂ ಧ್ಯಾನವನ್ನು ಅವನು ರೂಢಿಸ್ಕೊಂಡಿರ್ತಾನೆ. ಯೋಗಾಸನ ಮಾಡೋ ವ್ಯಕ್ತಿ ಬೆಳಗ್ಗೆ 30 ನಿಮಿಷ ತನ್ನ ದೇಹವನ್ನು ದಂಡಿಸಿ ಯೋಗಾಸನವನ್ನು ಮಾಡಿರ್ತಾನೆ. ಅವನು ದಿನನಿತ್ಯ ಅದರ ನಂತರ ಅವನ ಆಲೋಚನೆಗಳಲ್ಲಿ,
ಅವನ ಯೋಚನೆಗಳಲ್ಲಿ ಸ್ಟ್ರೆಸ್ ಆಗಿರ್ಬೋದು, ಚಿಂತೆ ಆಗಿರ್ಬೋದು, ಆಮೇಲೆ ಇಗೋ ಆಗಿರ್ಬೋದು, ಕೋಪ ಆಗಿರ್ಬೋದು, ಸಿಟ್ಟಾಗಿರ್ಬೋದು, ದುಃಖ ಆಗಿರ್ಬೋದು, ಖುಷಿ ಆಗಿರ್ಬೋದು, ಎಲ್ಲವನ್ನು ತುಂಬಿಕೊಂಡಿರ್ತಾನೆ. ಯಾವುದು ಬೇಕು ಯಾವುದು ಬೇಡ ಅವನ್ನ ತುಂಬಿಕೊಂಡಿರ್ತಾನೆ. ಅದೇ ಧ್ಯಾನಿ ಯೋಗವನ್ನು ಅವನು ಯೋಗಾಸನವನ್ನು ಅವನು ಕಮ್ಮಿ ಮಾಡಿದ್ರೂ ಧ್ಯಾನವನ್ನು ಅವನು ಹೆಚ್ಚಿಗೆ ಮಾಡಿದಾಗ ಅವನ ದಿನನಿತ್ಯದ ಲೈಫ್ನಲ್ಲಿ ಅವನು ನನಗೆ ಯಾವುದು ಸರಿ, ಯಾವುದನ್ನು ಯೋಚಿಸಬೇಕು, ಯಾವ್ದು ನನಗೆ ಬೇಕು, ಯಾವ್ದು ನನಗೆ ಬೇಡ, ಎಷ್ಟು ತಗೊಳ್ಬೇಕು, ಯಾವ ರೀತಿಯಲ್ಲಿ ಇರಬೇಕು ಅನ್ನುವ ಜಾಗರೂಕತೆ ಅವನಲ್ಲಿ ಮೂಡುತ್ತೆ. ಆಗ ಅವನು ಯೋಗಿ ಆಗಲಿಕ್ಕೆ ಸಾಧ್ಯ. ಸೊ ಯೋಗಿ ಅಂದರೆ ಏನು? ಯೋಗದ ಮಾರ್ಗವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವವನಿಗೆ ನಾವು ಯೋಗಿ ಅಂತ ಹೇಳ್ಬೋದು. ಯೋಗ ಒಂದು ಮರ ಆದರೆ ಯೋಗಾಸನ ಅನ್ನೋದು ಅದರ ಕೊಂಬೆ ಇದ್ದ ಹಾಗೆ. ಒಂದು ಮನೆ ಇಲ್ಲಿ ಫೌಂಡೇಶನ್ ಕರೆಕ್ಟಾಗಿರಬೇಕು, ನಂತರ ಅದಕ್ಕೆ ಕಿಟಕಿ, ಬಾಗಿಲು, ಛತ್ ಇವೆಲ್ಲ ಇದ್ದಾಗ ಅದು ಮನೆ ಆಗುತ್ತೆ. ಯೋಗ ಅನ್ನೋದು ಕೂಡ ಒಂದು ಮನೆ ಇದ್ದಂಗೆ. ಯೋಗಿ ತನ್ನ ಜೀವನದಲ್ಲಿ ಆ ಯೋಗವನ್ನು ರೂಢಿಸ್ಕೊಂಡೆ ಆ ಸಾಧನೆಯ ದಾರಿಯಲ್ಲಿ ಸಾಗ್ತಾನೆ, ಅರಿಹಂತನಾಗ್ತಾನೆ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ್ಯಗಳನ್ನೆಲ್ಲ ದಾಟಿ ಆ ಫ್ರೀಕ್ವೆನ್ಸಿಯಲ್ಲಿ ಅವನು ಆನಂದ ಸ್ಥಿತಿಯನ್ನು ಅನುಭವಿಸುವವನಿಗೆ ಯೋಗಿ ಅಂತಾರೆ. ಸೊ ನಿಮಗೆ ನೀವಿವಾಗ ಕೇಳ್ಕೊಳ್ಳಿ, ನಾನು ಯಾವ ಸ್ಥಿತಿಯಲ್ಲಿದ್ದೇನೆ? ಯೋಗ, ಯೋಗಾಸನ, ಯೋಗಿ. ಯಾವ ಆ್ಯಪ್ಗಳು ನಿಮ್ಮ ಮನಸ್ಸಿನಲ್ಲಿ ಓಪನ್ ಆಗಿದೆ, ಯಾವ ಆ್ಯಪ್ಗಳನ್ನು ಕ್ಲೋಸ್ ಮಾಡಬೇಕು, ಯಾವ ಆ್ಯಪ್ಗಳು ನಿಮಗೆ ಬೇಕು ಅನ್ನೋದನ್ನು ನೀವು ಕೇಳ್ಕೊಳ್ಳಿ. ಸೊ ನೆಕ್ಸ್ಟ್ ಯೋಗಿ ಆಗಬೇಕು ಅಂದರೆ ಏನು ಮಾಡಬೇಕು, ಆ ಭಾವ ಯಾವ ರೀತಿ ಇರುತ್ತೆ, ಅದನ್ನು ನಾವು ಯಾವ ರೀತಿ ಅನುಭವಿಸಬೇಕು ಅನ್ನೋದಕ್ಕೆ ನಮ್ಮ ಸ್ಪೆಷಲ್ ವರ್ಕ್ಶಾಪ್ ಈ ಜುಲೈಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಆ ವರ್ಕ್ಶಾಪಿಗೆ ನೀವು ಜಾಯ್ನ್ ಆಗಬೇಕು ಅಂತಂದರೆ ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಿ. ಅದ್ರಿತಾ ಕುಟೀರ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ನಮ್ಮ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಆನ್ಲೈನ್ ಝೂಮ್ ಸೆಷನಲ್ಲಿ ನಾವು ಯಾವ ರೀತಿ ನೀವು ಯೋಗಿ ಆಗಬಹುದು, ಯಾವ ರೀತಿ ಯೋಗವನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೋದು ಅನ್ನೋದನ್ನು ನಾವು ಹೇಳ್ಕೊಡ್ತೇವೆ. ಸೊ ಮತ್ತ್ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ವಾಟ್ಸಪ್ಪಲ್ಲಿ ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ನಮ್ಮ ಬೆಳಗಿನ ಆನ್ಲೈನ್ ಸೆಷನ್ಸ್ಗೆ ಜಾಯ್ನ್ ಆಗಿ. ಓನ್ಲಿ ಹಾಫ್ ಆನ್ ಅವರ್ ಮಾತ್ರ. ಹಾಫ್ ಆನ್ ಅವರಲ್ಲಿ ನೀವು ನಿಮ್ಮ ಪ್ರಾಕ್ಟೀಸನ್ನು ಮುಗಿಸ್ಬೋದು ಮತ್ತು ಜೀವನವನ್ನು ಆನಂದವಾಗಿ ಬ್ರಹ್ಮಾನಂದ ಸ್ಥಿತಿಯಲ್ಲಿ ನೀವು ನಿಮ್ಮ ಜೀವನವನ್ನು ಕರೆದುಕೊಂಡು ಹೋಗ್ಬೋದು ಅಂತ ಹೇಳ್ತಾ, ಸ್ವಲ್ಪ ನಾವು ನಮ್ಮ ಸಮಯವನ್ನು ಕೊಟ್ಟರೆ, ಸ್ವಲ್ಪ ನಮ್ಮ ಆಲೋಚನೆಗಳನ್ನು ಚೇಂಜ್ ಮಾಡಿದ್ರೆ ನಮ್ಮ ಜೀವನ ಚೇಂಜ್ ಆಗುತ್ತೆ. ನಮ್ಮ ಜೀವನ ಚೇಂಜ್ ಆಗುತ್ತೆ ಅಂದರೆ ನಮ್ಮ ದೇಶ ಚೇಂಜ್ ಆಗುತ್ತೆ. ನಾವು ಚೇಂಜ್ ಆದ್ವಿ ಅಂದರೆ ಜಗತ್ತೇ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮತ್ತೆ ನೆಕ್ಸ್ಟ್ ಎಪಿಸೋಡೊಂದಿಗೆ. ಯೋಗಿ ಆದಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಹೋಗೇ ಬರ್ತೇನೆ. ನಮಸ್ಕಾರ. ನಾನು ನಿಮ್ಮ ಲೈಫ್ ಕೋಚ್ ಸೌಜನ್ಯ ಅದ್ರಿತಾ ಕುಟೀರ.